ಎಲ್ಲರಿಗೂ ನಮಸ್ಕಾರ. ಮಾರ್ಚ್ 19 ತೆಲಂಗಾಣ ರಾಜ್ಯದಲ್ಲಿ ಎಬಿಸಿಡಿ ವರ್ಗೀಕರಣವನ್ನು ನಮೂದಿಸಿ ಶಿಫಾರಸು ಮಾಡುವಂತೆ ಕರ್ನಾಟಕ ರಾಜ್ಯದ ಪಾವಗಡ ತಾಲೂಕಿನ ದಲಿತ ಸಂಘಗಳ ನೇತೃತ್ವದಲ್ಲಿ ಬುಧವಾರ ಅಂಬೇಡ್ಕರ್ ಪ್ರತಿಮೆಗೆ ಬೃಹತ್ ಹಾಲು ಅಭಿಷೇಕ ನಡೆಸಲಾಯಿತು. ದಲಿತ ಸಮುದಾಯದ ಮುಖಂಡ ಟಿಎನ್ ಪೇಟೆ ರಮೇಶ್ ಮಾತನಾಡಿ, ಜನಸಂಖ್ಯೆ ಮತ್ತು ಉಪಜಾತಿ ಆಧಾರದ ಮೇಲೆ ಎಬಿಸಿಡಿ ವರ್ಗೀಕರಣಕ್ಕೆ ಅನುಮೋದನೆ ನೀಡುವಂತೆ ಸುಪ್ರೀಂ ಕೋರ್ಟ್ ನೀಡಿರುವ ತೀರ್ಪಿನ ಪ್ರಕಾರ ಮಂಗಳವಾರ ನಡೆದ ತೆಲಂಗಾಣ ವಿಧಾನಸಭೆ ಸಭೆಯಲ್ಲಿ ಸಚಿವರ ಮನವೊಲಿಸಿ ಕಳೆದ 30 ವರ್ಷಗಳಿಂದ ಎಬಿಸಿಡಿ ವರ್ಗೀಕರಣಕ್ಕಾಗಿ ಹೋರಾಟ ನಡೆಸುತ್ತಿರುವ ಮಂದಕೃಷ್ಣ ಮಾದಿಗ ಅವರಿಗೆ ತೆಲಂಗಾಣ ಮುಖ್ಯಮಂತ್ರಿ ರೇವಂತ್ ರೆಡ್ಡಿ ಋಣಿಯಾಗಿದ್ದಾರೆ. ತೆಲಂಗಾಣದಂತೆ ಕರ್ನಾಟಕದಲ್ಲೂ ಎಬಿಸಿಡಿ ವರ್ಗೀಕರಣಕ್ಕೆ ಮುಖ್ಯಮಂತ್ರಿ ಸಿದ್ದರಾಮಯ್ಯ ನಿರ್ಧಾರ ಕೈಗೊಂಡು ಜನಸಂಖ್ಯೆ ವರ್ಗೀಕರಣದ ತೀರ್ಪನ್ನು ಕೂಡಲೇ ಜಾರಿಗೊಳಿಸಬೇಕೆಂದು ಆಗ್ರಹಿಸಿದರು. 3 ದಶಕಗಳಿಂದ ವರ್ಗೀಕರಣಕ್ಕೆ ಯಾವುದೇ ಸಹಕಾರ ಸ್ಪಂದಿಸಿರುವುದು ಬೇಸರದ ಸಂಗತಿ ಎಂದು ಅವರು ಸುಪ್ರೀಂ ಕೋರ್ಟ್ ನೀಡಿರುವ ವರ್ಗೀಕರಣದತ್ತ ಗಮನ ಹರಿಸಬೇಕು. ತೆಲಂಗಾಣ ರಾಜ್ಯದಲ್ಲಿ ಒಳ ಮೀಸಲಾತಿ ವರದಿಯನ್ನು ಶಾಸನಸಭೆಯಲ್ಲಿ ಮಂಡಿಸಿ ಒಂದು ಶಾಸನವಾಗಿ ಮಂಡಿಸಿದರೆ ಮಾನ್ಯ ಮುಖ್ಯಮಂತ್ರಿಗಳಾಗಿರ್ತಕ್ಕಂಥ ರೇವಂತ್ ರೆಡ್ಡಿ ಅವರಿಗೆ ಈ ಪಾವಗಡ ತಾಲೂಕಿನ ದಲಿತ ಸಂಘಟನೆಗಳ ಪರವಾಗಿ ಇದು ಒಂದು ಐತಿಹಾಸಿಕ ಒಂದು ಅಭೂತಪೂರ್ವವಾದಂಥ ಒಂದು ತೀರ್ಮಾನವಾಗಿರೋದ್ರಿಂದ ನಮ್ಮ ವಿಶೇಷವಾಗಿ ನಮ್ಮ ಮಾದಿಗ ಜನಾಂಗಕ್ಕೆ ಮತ್ತು ಮಾದಿಗ ಜಾತಿಗೆ ಈ ದಕ್ಷಿಣ ಭಾರತದಲ್ಲೇ ಒಂದು ಐತಿಹಾಸಿಕ ಒಂದು ಘಟನೆ ಅಂತ ಐತಿಹಾಸಿಕ ಅಭೂತಪೂರ್ವವಾದಂಥ ಒಂದು ತೀರ್ಪು ಆಗಿರ್ತಕ್ಕಂಥದ್ದು. ಇದು ಕರ್ನಾಟಕ ರಾಜ್ಯ ಸರ್ಕಾರಕ್ಕೆ ಒಂದು ನಾಚಿಕೆ ಆಗಬೇಕು. ಕರ್ನಾಟಕ ಸರ್ಕಾರ ಒಂದು ಮಾನ ಮರ್ಯಾದೆ ಇದ್ದರೆ ಈ ರೇವಂತ್ ರೆಡ್ಡಿಯವ್ರನ್ನ ಅನುಸರಿಸಿ ಶೀಘ್ರದಲ್ಲೇ ಈ ವರದಿಯನ್ನು ಮಂಡಿಸಿ ಶಾಸನವಾಗಿ ರೂಪಿಸಬೇಕಂತೇಳಿ ಎಲ್ಲ ಪಾವಗಡ ತಾಲೂಕಿನ ದಲಿತ ಸಂಘಟನೆಗಳು ಒತ್ತಾಯ ಆಗುತ್ತದೆ. ಮತ್ತು ನಾವು ಈ ಸಂತಸ ಸುದ್ದಿ ಏನಂದರೆ ರೇವಂತ್ ರೆಡ್ಡಿ ಅವರಿಗೆ ಈ ಒಂದು ಸುಸಂದರ್ಭದಲ್ಲಿ ಅವರಿಗೆ ಹಾಲಿನ ಅಭಿಷೇಕವನ್ನು ನಾವು ಮಾಡುವಂಥ ಕಾರ್ಯಕ್ರಮವನ್ನು ಇಟ್ಕೊಂಡಿದ್ವಿ. ದಯಮಾಡಿ ಎಲ್ಲರೂ ಕೂಡ ಒಬ್ಬೊಬ್ಬರಾಗಿ ಇದು ಮಾಡಿ ಈ ಸಂದರ್ಭದಲ್ಲಿ ದಲಿತ ಮುಖಂಡರಾದ ನರಸಪ್ಪ, ನಾಗೇಶ್, ರಾಮಂಜಪ್ಪ, ಮಂಗಳವಾಡ ಹನುಮಂತರಾಯ, ರಾಮಕೃಷ್ಣ, ಮಂಜುನಾಥ್, ನರಸಿಂಹ ಸೇರಿದಂತೆ ಹಲವು ದಲಿತ ಮುಖಂಡರು ಭಾಗವಹಿಸಿದ್ದರು. ವರದಿ ಮಾರುತಿ, MS ಮೀಡಿಯಾ.